ಯೂಟ್ಯೂಬರ್ ಸಮೀರ್ಗೆ ಎರಡನೇ ದಿನದ ಗ್ರಿಲ್ ಆಗುತ್ತಿವತ್ತು. ಬೆಳ್ತಂಗಡಿ ಪೊಲೀಸರಿಂದ ದೂತ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಅಂದ್ರೆ ಎನ್ಕ್ವೈರಿ ಮಾಡಲಾಗುತ್ತೆ. ಸಮೀರ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದು ಉಳಿದ ಡೀಟೇಲ್ಸ್ ಅನ್ನ ಕಲೆ ಹಾಕೋದಕ್ಕೆ, ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ AI ವಿಡಿಯೋದು ದೃಶ್ಯಾವಳಿಗಳಿರ್ಬೋದು ಅಥವಾ ಎಲ್ಲಿಂದ ಎಷ್ಟೊತ್ತಿಗೆ ಅಪ್ಲೋಡ್ ಆಯಿತು, ಯಾವ ಸಾಫ್ಟ್ವೇರನ್ನು ಈತ ಬಳಸ್ತಾ ಇದ್ದ, ಈ ಥರ ತುಂಬ ಟೆಕ್ನಿಕಲ್ ಬೇಸ್ಡ್ ಆಗಿ ಇವತ್ತು ಎನ್ಕ್ವೈರಿ ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ಪ್ರಾಸಿಕ್ಯೂಷನಲ್ಲಿ ನಾಳೆ ದಿವಸ ಹೋದಾಗ ಈತ ಇದು ನಂದಲ್ಲ ವಿಡಿಯೋ, ನಾನು ಮಾಡಿದ್ದಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಟೆಕ್ನಿಕಲಿ ಜಡ್ಜ್ ಕೂಡ ಕೇಳ್ತಾರೆ ಅದನ್ನು, ಎಲ್ಲಿಂದ, ಏನು ಸಾಫ್ಟ್ವೇರು, ಯಾವ ಟೂಲ್ಸ್ ಇದು, ಯಾವ ವರ್ಷನು ಅಂತೆಲ್ಲ ಕೇಳ್ತಾರೆ. ನಿನ್ನೆ ಇದೇ ಸಮೀರನ ಬಳಿ ಒಂದು ಸ್ಕ್ರಿಪ್ಟ್ ಅನ್ನ ಮೂರು ಸಲ ಓದಿಸೋದ್ರ ಮೂಲಕ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಂಡಿದ್ದಾರೆ. ಆ ತಂದೆ ವಾಯ್ಸು, ಆತ ಮಾಡಿರುವಂತಹ ವಿಡಿಯೋ ಅನ್ನೋದ್ರ ಖಾತ್ರಿ ಪಡಿಸೋದಕ್ಕೆ, ಅಥೆಂಟಿಸಿಟಿ ಆಫ್ ದ ವಿಡಿಯೋ ಅದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಮೀರನ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದುಕೊಂಡಿದ್ದಾರೆ. ಸ್ಕ್ರಿಪ್ಟ್ ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡು ಅಂತ ಕೇಳಿದ್ದಾರಂತೆ. ಮೂರು ಸಲ ಓದಿಸಿದ್ದಾರೆ. ಯಾಕಂದರೆ ನಾಳೆ ದಿವಸ ಹೇಳಬಾರ್ದಲ್ವಾ, ಈತ ಆಗಲಿ ಅಥವಾ ಪ್ರಾಸಿಕ್ಯೂಷನಲ್ಲಿ ವಾದ ಬರಬೇಕಾದ್ರೆ ಅದು ಆತಂದೇ ಅಲ್ಲ ಅಂತ ಆರ್ಗ್ಯುಮೆಂಟ್ ಬರಲೇಬಾರ್ದು. ಅದನ್ನು ಆರಂಭಿಕ ಹಂತದಲ್ಲೇ ಟಿಕ್ ಮಾರ್ಕ್ ಹಾಕೋ ಕೆಲಸವನ್ನು ಪೊಲೀಸರು ಈ ಮೂಲಕ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಹಿಂದೆಲ್ಲ ಡಿಜಿಟಲ್ ಎವಿಡೆನ್ಸ್ ಕಡೆಗೆ, ಟೆಕ್ನಿಕಲ್ ಎವಿಡೆನ್ಸ್ ಕಡೆಗೆ ಅಷ್ಟಾಗಿ, ಸರ್ಕಮ್ಸ್ಟಲ್ ಎವಿಡೆನ್ಸ್ ಕಂಪೇರ್ ಮಾಡಿದ್ರೆ ಅಷ್ಟಾಗಿ ಫೋಕಸ್ ಮಾಡ್ತಿರಲಿಲ್ಲ. ಬಟ್ ಈಗ ಡಿಜಿಟಲೈಸೇಷನ್ ವಿಚಾರದಲ್ಲಿ ಕೋರ್ಟ್ ಕೂಡ ಹಲವು ಸಾಕ್ಷಿಗಳನ್ನು ಕನ್ಸಿಡರ್ ಮಾಡೋದ್ರಿಂದ ಚಿಕ್ಕ ವಿಚಾರದಲ್ಲಿ ಕೂಡ ಟಿಕ್ ಮಾರ್ಕ್ ಅನ್ನ ಮಾಡ್ತಿರೋ ಹಂಗೆ ಕಾಣಿಸ್ತಾ ಇದೆ. ಸೊ ಟೆಕ್ನಿಕಲಿ ಹೆಂಗ್ ಸಾಗತ್ತೆ ಇಡೀ ಪ್ರಕರಣ? ಹಾಗಾದ್ರೆ ಸಹಜ, ಯಾಕಂದ್ರೆ ಡಿಜಿಟಲ್ ಎವಿಡೆನ್ಸ್ ಕೂಡ ಪ್ರಮುಖವಾಗುತ್ತೆ ಈ ಪ್ರಕರಣದಲ್ಲಿ. ಯಾಕಂದ್ರೆ ಆತ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ರೀತಿಯಲ್ಲಿ ಒಂದು ಕಣ್ಣಾರೆ ನೋಡಿದೀನಿ ಅನ್ನುವಂಥ ರೀತಿಯಲ್ಲಿ ಅದನ್ನ ಕಪೋಲಕಲ್ಪಿತವಾದ ಘಟನೆಯನ್ನ ಅಷ್ಟು ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡಿರುವಂಥ ರೀತಿ, ಅದಕ್ಕೆ ಪೂರಕವಾದಂಥ ವಿಡಿಯೋನ ಮಾಡಿರುವಂಥ ರೀತಿ, ಇವೆಲ್ಲವೂ ಸಹಜವಾಗಿ ಡಿಜಿಟಲ್ ಆಗಿ ಎವಿಡೆನ್ಸ್ಗಳನ್ನೇ ಹೆಚ್ಚು ಕೇಳುತ್ತೆ ಮತ್ತು ತನಿಖೆಯ ಭಾಗವಾಗಿ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆಗೆ ಕೂಡ ಒಳಪಡಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಇದರ ಬಗ್ಗೆ ಮಾಹಿತಿಯನ್ನು ಕೇಳಿರುವಂಥದ್ದು ಮತ್ತೆ ಅದನ್ನ ವಶಕ್ಕೆ ಪಡಿಕೆ ಕೂಡ ಮುಂದಾಗಿರುವಂಥದ್ದು. ಹಾಗಾಗಿ ಇವತ್ತು ಅದರ ಬಗ್ಗೆ ಅವನು ಕೊಡುವಂತ ಮಾಹಿತಿ ಮತ್ತೆ ಅವನು ಕೊಡಬಹುದಂತ ಲ್ಯಾಪ್ಟಾಪ್ ಮತ್ತು ಮೊಬೈಲ್, ಅದರಲ್ಲಿ ಇದನ್ನೇ ಬಳಸಿದ್ನ ಅಥವಾ ಅಲ್ಲೂ ಕೂಡ ಏನಾದ್ರು ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿ ಬೇರೆ ಏನಾದ್ರು ಕೊಡ್ತಾನ, ಅವು ಕೂಡ ಸಹಜವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಪೊಲೀಸರು ಬಹುತೇಕ ಅದನ್ನ ಪರಿಶೀಲನೆ ಮಾಡ್ತಾರೆ ಕೂಡ. ಹಾಗಾಗಿ ಕೊಟ್ಟ ಕೂಡಲೇ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬರುತ್ತೆ ಅಂತಿಲ್ಲ. ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನ ಕರ್ಸ್ಕೋಬೇಕಾಗುತ್ತೆ. ಅಪ್ಲೋಡ್ ಆಗಿರುವಂತದ್ದು ಇದೇ ಇದರಿಂದನಾ ಅಥವಾ ಬೇರೆನಾ, ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಎಲ್ಲ ಪರಿಶೀಲನೆಗೂ ಕೂಡ ಇವತ್ತು ಸಮಯಾವಕಾಶ ಕೂಡ ಇರೋದ್ರಿಂದ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸುಕೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಸದ್ಯಕ್ಕಿದು ಟೆಕ್ನಿಕಲ್ ಆಯಾಮದಲ್ಲಿ ಹೇಗೆ ಬೆಳ್ತಂಗಡಿ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾರೆ, ಅಂದ್ರೆ ಎನ್ಕ್ವೈರಿ ಮಾಡ್ತಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ.